ಹಾಯ್ ಎಲ್ರಿಗೂ ನಮಸ್ಕಾರ. ಮೊದಲೇ ಹೇಳಿದಂಗೆ ಇವತ್ತು ಒಂದು ಸೋಲಾರ್ ಪ್ಯಾನಲ್ ಹೊಂದಿರುವಂಥ ಕ್ಯಾಮ್ರಾನ ಅನ್ಬಾಕ್ಸ್ ಮಾಡೋಣ ಅಂತ ಹೇಳಿದೆ. ಅದೇ ರೀತಿ ಇವತ್ತು ಸೋಲಾರ್ ಕ್ಯಾಮ್ರಾದು ಅನ್ಬಾಕ್ಸ್ ಮಾಡೋಣ. ಮೊದಲನೇದಾಗಿ ಖುಷಿ ಕೊಡೋ ವಿಚಾರ ಅಂದರೆ ಈ ಸೋಲಾರ್ ಪ್ಯಾನಲ್ದು ಕ್ಯಾಮ್ರಾ ಬಂದ್ಬಿಟ್ಟು ಮೇಡ್ ಇನ್ ಇಂಡಿಯಾ. ಹೋದ್ರೂ ಚೀನಾ ಪ್ರಾಡಕ್ಟೇ ಸಿಗ್ತಾ ಇರ್ತವೆ. ಅಂಥದ್ರಲ್ಲಿ ಇದು ಒಂದು ಖುಷಿ ಪಡುವಂಥ ವಿಚಾರ. ಒಂದು ಸೋಲಾರ್ ಕ್ಯಾಮ್ರಾ ನಮ್ಮದೇ ದೇಶದ್ದು ಮ್ಯಾನುಫ್ಯಾಕ್ಚರ್ ಆಗಿರೋದು. ಆಮೇಲೆ ಇದಕ್ಕೆ ಕರೆಂಟ್ ಏನು ಬೇಕಾಗಿಲ್ಲ. ರೀಸನ್ ಏನಂದರೆ ಇದು ಸೋಲಾರ್ ಪ್ಯಾನಲ್ ಮತ್ತು ಲಿಥಿಯಂ ಬ್ಯಾಟ್ರಿ ಇರೋದ್ರಿಂದ ಸೋಲಾರ್ ಪ್ಯಾನಲಿಂದ ಲಿಥಿಯಂ ಬ್ಯಾಟ್ರಿ ಚಾರ್ಜ್ ಆಗಿ ನೈಟಲ್ಲೂ ಕೂಡ ಇದು ರನ್ ಆಗುತ್ತೆ. ಆಮೇಲೆ ಇದು ಗೂಗಲ್ ಪ್ಲೇಸ್ಟೋರ್ನಲ್ಲಿ ಟ್ರೂ ಕ್ಲೌಡ್ ಅಂತ ಹೇಳ್ಬಿಟ್ಟು ಒಂದು ಆ್ಯಪ್ ಇದೆ. ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ಸಿಮ್ನ ಇದಕ್ಕೆ ಇನ್ಸ್ಟಾಲ್ ಮಾಡಿಕೊಂಡು ಮೆಮೊರಿ ಕಾರ್ಡ್ ಹಾಕ್ಕೊಂಡ್ರೆ ಇದನ್ನು ನಾವು ರನ್ ಮಾಡ್ಕೋಬೋದು. ನಮ್ಮ ಮನೆ ಮತ್ತು ಮಕ್ಕಳ ಸುರಕ್ಷತೆಗೆ ರಾತ್ರಿ ಸಮಯದಲ್ಲಿ ವಾಸ ಮಾಡ್ತಾರೋ ಪ್ರದೇಶದಲ್ಲಿ ಯಾವ್ದಾದ್ರು ಕಾಡು ಪ್ರಾಣಿಗಳೇನ ಬರ್ತಾವ ಮತ್ತು ಅದರದ್ದು ಅಬ್ಸರ್ವೇಷನ್ನು ಮಾಡೋದಕ್ಕೋಸ್ಕರ. ಹಾಗೇನೆ ನಾವು ಬೆಲೆ ಬಾಳೋ ವಸ್ತುಗಳನ್ನ ಮನೆ ಒಳಗಡೆ ಸ್ಟೋರ್ ಮಾಡೋಕ್ಕಾಗದೆ ಕೆಲವೊಂದ್ಸರಿ ಹೊರಗಡೆ ಇಡಬೇಕಾಗುತ್ತೆ. ಅಂಥ ಸಮಯದಲ್ಲಿ ಈ ಕ್ಯಾಮ್ರಾ ತುಂಬ ವರ್ಕ್ ಆಗುತ್ತೆ. ಇದರಲ್ಲಿ ತುಂಬ ಫ್ಯೂಚರ್ಸ್ ಇದೆ, ಅದನ್ನು ಒಂದೊಂದೇ ಹೇಳ್ತಾ ಹೋಗ್ತೀನಿ. ಆದಷ್ಟು ಚಿಕ್ಕದಾಗಿ ಎಕ್ಸ್ಪ್ಲೇನ್ ಮಾಡಿ ವಿಡಿಯೋ ನಿಮಗೆ ಬೋರ್ ಆಗದೆ ಇರೋ ಥರ ಮುಗಿಸ್ತೇನೆ. ಏನಾದರೂ ವಾಯ್ಸು ಸ್ಪೆಲ್ಲಿಂಗು ಏನೋ ಮಿಸ್ಟೇಕ್ ಇದ್ರೆ ದಯವಿಟ್ಟು ಕ್ಷಮಿಸಿ. ಅದರಲ್ಲಿ ಏನಾದರೂ ನಿಮಗೆ ಗೊತ್ತಾಗಿಲ್ಲ ಅಂದರೆ ವಾಟ್ಸಪ್ ಅಥವಾ ಕಮೆಂಟ್ ಹಾಕಿ, ಅದರಲ್ಲಿ ನಾನು ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೀನಿ. ಇವಾಗ ಮೊದಲನೇದಾಗಿ ಸೋಲಾರ್ ಪ್ಯಾನಲ್ ಮತ್ತು ಬ್ಯಾಟ್ರಿ ಇನ್ಬಿಲ್ಡ್ ಬಗ್ಗೆ ಕೊಟ್ಟಿದ್ದಾರೆ. ಇದು ಲಿಥಿಯಂ ಬ್ಯಾಟ್ರಿ ಬರುತ್ತೆ ಇದರೊಳಗಡೆ ಇನ್ಬಿಲ್ಡ್, ಅಂದರೆ ಕ್ಯಾಮ್ರಾದೊಳಗಡೆ ಇನ್ಬಿಲ್ಡ್ ಆಗಿರುತ್ತೆ. ಎರಡನೇದು, ಇದು ಬೆಂಕಿ ಅನಾಹುತಗಳನ್ನ ಏನಾನ ಇದ್ರೆ ಕ್ಲೌಡ್ ಸ್ಟೋರೇಜ್ ಮಾಡ್ಬೋದು ಇದರಲ್ಲಿ. ಅಂದರೆ ಇದರಲ್ಲೇ ಇನ್ಬಿಲ್ಟ್ ಸ್ಟೋರೇಜು ಇದೆ. ಅದು ಎಷ್ಟು GB ಇದೆ ಅಂತ ಅದು ಒಳಗಡೆ ಕೊಟ್ಟಿರ್ತಾರೆ, ನೋಡ್ಕೋಬೇಕಾಗುತ್ತೆ. ಅಪ್ ಟು 256 GB ಮೆಮೊರಿ ಕಾರ್ಡ್ವರೆಗೂ ಯೂಸ್ ಮಾಡ್ಬೋದು ಇದನ್ನು. ಅಲಾರಮ್ ಕೂಡ ಇದು ನಾವು ಹೊಡೆಯೋ ಥರ ಸೆಟ್ ಮಾಡ್ಕೋಬೋದು. ಆಮೇಲೆ ಫೈರ್ ಇಂಜಿನ್ದು ಸೌಂಡ್ ಬರುತ್ತಲ್ಲ, ಆ ಥರ ಅಲರ್ಟ್ ಸೌಂಡ್ಗಳನ್ನ ಇಟ್ಬಿಟ್ಟು ನಾವಲ್ಲಿ ಏನು ಕ್ಯಾಮ್ರಾ ಇನ್ಸ್ಟಾಲ್ ಮಾಡಿರ್ತೀವಲ್ಲ ಅಲ್ಲಿಂದ ಯಾರನ್ನಾದ್ರೂ ಕಳಿಸ್ಬೇಕು ಹೊರಗಡೆಗೆ, ಅಪರಿಚಿತ ವ್ಯಕ್ತಿ ಅಂಥವ್ರನ್ನ ಈ ಅಲಾರಮ್ ಕೊಟ್ಟು ಕೂಡ ಇದು ಮಾಡ್ಬೋದು. ಅವಾಗಲೇ ಹೇಳ್ದಂಗೆ ಇದು ಟ್ರೂ ಕ್ಲೌಡ್ ಅಂತ ಹೇಳ್ಬಿಟ್ಟು ಮೊಬೈಲ್ ಅಪ್ಲಿಕೇಶನು ಇದು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಸ್ವರದಲ್ಲಿ ಸ್ಪೀಕರ್ ಇರೋದ್ರಿಂದ ಕೆಲಸಗಾರರ ಹತ್ರ ಮೊಬೈಲ್ ಇಲ್ಲ ಅಂದ್ರೂ ನಾವಿಲ್ಲಿಂದನೇ ಕಾಶನ್ಸ್ ಕೊಟ್ಬಿಟ್ಟು ಮಾತಾಡ್ಬೋದು ಅವ್ರ ಜೊತೆ. ನಮ್ಮ ಕಡೆಯಿಂದ 4G ಸಿಮ್ ಇರೋವಂಥದ್ದು ನಮ್ಮದು ಮೊಬೈಲ್ ಇದ್ರೆ ಸಾಕು, ಇದರಿಂದ ಮಾತಾಡ್ಬೋದು. ಆಮೇಲೆ ಆಟೋ ಹ್ಯೂಮನ್ ಟ್ರ್ಯಾಕಿಂಗ್ ಅಂತ ಇದೆ, ಅಂದರೆ ವ್ಯಕ್ತಿಗಳನ್ನ ಚಲನವಲನಗಳು ಗುರುತಿಸಿ ನಮಗೆ ಫೋಟೋ ಕಳಿಸುತ್ತೆ. ಅದೇ ರೀತಿ ಇದ್ರಿಗೆ ಬೇಕಾಗಿರೋ ಸ್ಪಾನರ್ಸು ಸೆಟ್ಟಿಂಗ್ಸು ಎಲ್ಲ ಇದರೊಳಗಡೆ ಇದೆ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ವಾಟರ್ ಪ್ರೂಫ್ ಅಂತ ಕೊಟ್ಟಿದ್ದಾರೆ. 3+3 MP ಕೆಪಾಸಿಟಿ ಅಂತ ಕೊಟ್ಟಿದ್ದಾರೆ. ಆದರೆ ಇದ್ರ ವೈಶಿಷ್ಟ್ಯತೆಗಳು 10x ಝೂಮ್, ಡಿಜಿಟಲ್ ಝೂಮ್ ಅಂತ ಕೊಟ್ಟಿದ್ದಾರೆ. 10x ವರೆಗೂ ಝೂಮ್ ಮಾಡ್ಬೋದು. 2-ವೇ ಆಡಿಯೋ ಕಡೆಯಿಂದನೂ ನಾವು ಆಡಿಯೋದಲ್ಲಿ ಮಾತಾಡ್ಬೋದು ಅಂತ. ಆಮೇಲೆ ಇಂಟೆಲಿಜೆಂಟ್ ಡಿಟೆಕ್ಷನ್ ಮಾಡುತ್ತೆ, ಅಂದರೆ ಈ ಅಬ್ಸರ್ವೇಷನ್ ಚೆನ್ನಾಗಿ ಮಾಡುತ್ತೆ. ನೈಟ್ ವಿಷನ್ನು ಕಲರ್ ಬೇಕಾದ್ರೆ ಮಾಡ್ಕೋಬೋದು, ನಾವು ಬ್ಲ್ಯಾಕ್ ಆ್ಯಂಡ್ ವೈಟ್ ಆದರೂ ಇಟ್ಕೋಬೋದು. 2 ಇಂಟೆಲಿಜೆಂಟ್ ಕ್ಯಾಮ್ರಾಗಳಿದೆ ಅಂತೇಳಿ ಇದು ಮಾಡ್ತಿದ್ದಾರೆ. ಆಡಿಯೋ ವಿಡಿಯೋ 2 ರೆಕಾರ್ಡಿಂಗ್ ಇರುತ್ತೆ ಇದರಲ್ಲಿ. ಮೊಬೈಲ್ ಆ್ಯಪು ಅದೇ ಅವಾಗಲೇ ಹೇಳಿದೆ ಟ್ರೂ ಕ್ಲೌಡ್ ಅಂತ ಹೇಳ್ಬಿಟ್ಟು. ಆಮೇಲೆ ಸ್ಟೋರೇಜ್ ಕೆಪಾಸಿಟಿ ಬಂದ್ಬಿಟ್ಟು 256 GB ವರೆಗೂ ಇದನ್ನ ಸ್ಟೋರ್ ಮಾಡ್ಕೋಬೋದು ಅಂತ ಹೇಳಿದ್ದಾರೆ. ಮತ್ತೆ ಏನು ಕೊಟ್ಟಿದ್ದಾರೆ ನೋಡಿ, ಫಿಕ್ಸೆಡ್ ವ್ಯೂ ಅಂದರೆ ಈ ಥರ ಬರುತ್ತೆ.
ಪ್ಯಾನ್ ಟಿಲ್ಟ್ ವ್ಯೂ ಅಂತ ಏನು ಅಂದರೆ ಯಾವ ಕಡೆ ಬೇಕೋ ಆ ಕಡೆ ರೊಟೇಟ್ ಮಾಡಿಕೊಂಡು ನಾವು ವ್ಯೂಸ್ನ ನೋಡ್ಬೋದು. ಇನ್ನೊಂದು ನೈಟ್ ವಿಷನ್ ಕೊಟ್ಟಿದ್ದಾರೆ, ಇನ್ನೊಂದು ಕಲರ್ ಅದೇ ನೈಟಲ್ಲೇ ಕಲರ್ ವಿಷನ್ ಕೂಡ ಕೊಟ್ಟಿದ್ದಾರೆ, ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಬನ್ನಿ ಫ್ರೆಂಡ್ಸ್, ಅನ್ಬಾಕ್ಸ್ ಮಾಡೋಣ, ಇದರೊಳಗಡೆ ಏನಿದೆ ಅಂತ ನೋಡೋಣ. ತುಂಬ ಸೇಫ್ಟಿ ಮಾಡಿ ಕಳಿಸಿದಾರ. ಇದು ಥರ್ಮಾಕೋಲ್ದು ಇದು ಇದರಲ್ಲೇ ಇದೆ ನೋಡಿ, ಸೋಲಾರ್ ಪ್ಯಾನಲ್ಲು. ಸೋಲಾರಲ್ಲೂ ಇವಾಗ ತುಂಬ ಒಳ್ಳೆ ಗುಡ್ ಕ್ವಾಲಿಟಿ ಇರೋಂಥ ಸೋಲಾರ್ ಪ್ಯಾನಲ್ಗಳು ಬಂದಿದ್ದಾವೆ. ಮೋನೋ ಕಟ್ಟು, ಆಫ್ ಕಟ್ಟು ಮತ್ತು ಮೋನೋ ಟೈಪ್ ಅಂತ ಹೇಳ್ಬಿಟ್ಟು ಸುಮಾರು ಪ್ಯಾನಲ್ ಇದೆ. ಇದು ಚಿಕ್ಕದಾಗಿರೋದ್ರಿಂದ ಇದು ಯಾವ ಟೈಪ್ ನೋಡೋಣ. ಈ ಸೋಲಾರ್ ಪ್ಯಾನಲ್ ಬಂದು 7 ವ್ಯಾಟ್ಸು ಮ್ಯಾಕ್ಸಿಮಮ್ ಪವರು ಕೊಟ್ಟಿದ್ದಾರೆ. ನೋಡೋಣ ಬೇರೆ ಏನು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಇದರೊಳಗೆ ಸ್ಕ್ರೂ ಇದೆ, ಸ್ಕ್ರೂ ಇದೆ ಮತ್ತು ಇದು ಸ್ಟ್ಯಾಂಡ್ ಬಂದು ಇದಕ್ಕೆ ಸೋಲಾರ್ ಪ್ಯಾನಲ್ಗೆ ಯಾವ ಆ್ಯಂಗಲಲ್ಲಿ ಬೇಕೋ ಆ ಆ್ಯಂಗಲಲ್ಲಿ ಇದು ಮಾಡ್ಕೊಳ್ಳೋದಕ್ಕೆ ಇದು ಕೊಟ್ಟಿದ್ದಾರೆ, ಅಡ್ಜಸ್ಟಬಲ್. ಇದು ಕಂಬಕ್ಕೆ ಯೂಸ್ ಮಾಡೋದಾದರೆ ಕಂಬಕ್ಕೆ ಹಾಕೋಬೋದು, ಇಲ್ಲ ಗೋಡೆಗೆ ಫಿಕ್ಸ್ ಮಾಡೋದಾದ್ರೆ ಇದನ್ನ ಗೋಡೆಗೆ ಫಿಕ್ಸ್ ಮಾಡ್ಕೋಬೋದು. ಇದನ್ನ ಹೆಂಗೆ ಯೂಸ್ ಮಾಡೋದು ಅಂತ ಮ್ಯಾನ್ಯುವಲ್ ಕೊಟ್ಟಿದ್ದಾರೆ ಬುಕ್ಸಲ್ಲಿ, ಇಲ್ಲ ಇನ್ಸ್ಟಾಲೇಷನ್ ಫುಲ್ ಡೀಟೇಲ್ಸ್ ಕೊಟ್ಟಿದ್ದಾರೆ ಇದರಲ್ಲಿ, ಯಾವ ಥರ ನಾವು ಫಿಕ್ಸ್ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು. ಇದನ್ನ ನೋಡ್ಕೊಂಡು ಕೂಡ ನಾವು ಇನ್ಸ್ಟಾಲ್ ಮಾಡ್ಕೋಬೋದು. ಕ್ಯಾಮ್ರಾ ಅಪ್ರಾಕ್ಸಿಮೇಟು ಇದು ಒಂದೂವರೆ kg ಮೇಲೆ ಬರುತ್ತೆ, ಅಂದ್ರೆ ವೆಯ್ಟ್ ಅಷ್ಟಿದೆ. ಆಂಟೆನಾ ಇದು ನೈಟ್ ವಿಷನ್ಗೆ ಲೈಟ್ಸು, ಕ್ಯಾಮ್ರಾ ಇಲ್ಲೊಂದಿದೆ ಡ್ಯೂಯಲ್ ಕ್ಯಾಮ್ರಾ ಇದೆ. ಆಮೇಲೆ 360 ಡಿಗ್ರಿ ಇದು. ಮೆಮೊರಿ ಕಾರ್ಡ್ ಹಾಕೋದಕ್ಕೆ ಇಲ್ಲಿ ಸ್ಪೇಸ್ ಇದೆ, ಸಿಮ್ ಕಾರ್ಡ್ ಹಾಕೋದಕ್ಕೆ ಕೆಳಗಡೆ. ಹಾಕಿ ಚೆಕ್ ಮಾಡೋಣ. ಇದು ಹಿಂಬದಿಲಿ ಸ್ಪೀಕರ್ ಕೊಟ್ಟಿದ್ದಾರೆ. ಆಮೇಲೆ ಇಲ್ಲಿ ಸ್ಕ್ಯಾನರ್ ಇದೆ, ಈ ಸ್ಕ್ಯಾನ್ ಮಾಡಿದ್ರೆ ಇದು ಆಕ್ಟಿವೇಟ್ ಆಗುತ್ತೆ. ಈ ಕಡೆ ಪ್ರಾಡಕ್ಟ್ ಕೋಡು ಮತ್ತು ಕ್ಯಾಮ್ರಾ ಡೀಟೇಲ್ಸ್ ಇದೆ. ಚೆನ್ನಾಗಿದೆ, ಲುಕ್ ಚೆನ್ನಾಗಿದೆ ಅಲ್ಲ. ಓಕೆ, ಮೆಮೊರಿ ಕಾರ್ಡು ಮತ್ತು ಇದು ಹಾಕೋಣ. ನೋಡಿ, ಆವಾಗಲೇ ಹೇಳ್ತಾ ಇದ್ದೆ, ಅಷ್ಟಲ್ಲಾಗಲೇ ಮೆಮೊರಿ ಕಾರ್ಡ್ ಬಂದು ಚೈನಾ ಪ್ರಾಡಕ್ಟ್. ಇದು ನೋಡಿ, ಇಲ್ಲಿದೆ ಚೈನಾ ಅಂತ ಹೇಳ್ಬಿಟ್ಟು. ಆದಷ್ಟು ಬೇಗ ನಮ್ಮ ಭಾರತೀಯರೆಲ್ಲರೂ ಇಂಡಿಯನ್ ಮೇಡ್ ಪ್ರಾಡಕ್ಟ್ ಯೂಸ್ ಆಗೋಂಥ ಕಾಲ ಬರಲಿ. ಆದಷ್ಟು ನಮ್ಮ ಜನ ಹೊರಗಡೆ ದೇಶದಿಂದ ತರಿಸೋದು ಬಿಟ್ಟು ನಮ್ಮ ದೇಶದಲ್ಲೇ ತಯಾರು ಮಾಡೋ ಅಂಥ ಮತ್ತು ಇಲ್ಲೇ ಉದ್ಯೋಗ ಸೃಷ್ಟಿ ಮಾಡೋ ಅಂಥ ಕೆಲಸಗಳಾಗಲಿ. ಏನಂದರೆ ಇದಕ್ಕೆ ಗ್ಯಾರಂಟಿ ವ್ಯಾರಂಟಿ ಏನು ಇರಲ್ಲ ಚೈನಾ ಪ್ರಾಡಕ್ಟ್ಗಳಿಗೆ. ಮೊನ್ನೆ ಯಾರೋ ಹೇಳ್ತಾಯಿದ್ರು ಲೇಬಲ್ ಹಚ್ಚಿರ್ತಾರೆ ಅಂತ, ಚೆಕ್ ಮಾಡ್ತಾ ಇದ್ದೀನಿ. ಇಲ್ಲ, ಇದು ಇನ್ಬಿಲ್ಡ್, ಇದು 128 GB ಇದು. ಓಕೆ, ಸಿಮ್ ಕಾರ್ಡ್ ಹಾಕೋಣ. ಈ ರ್ಯಾಪರ್ನ ತೆಗಿಬೇಕು.
ಇಲ್ಲಿ ಕೊಟ್ಟಿದ್ರೆ ನೋಡಿ, ಆಫ್ ಈ ಸೈಡು, ಆನ್ ಈ ಸೈಡು. ಆನ್ ಮಾಡಿದ್ದೀನಿ, ಕ್ಯಾಮ್ರಾ ಆನ್ ಆಗಿದೆ. Network connection, please wait. 4G network connection succeeded. ಆಲ್ರೆಡಿ ಇದು ಇನ್ಬಿಲ್ಟ್ ಕ್ಯಾಮ್ರಾ ಆಗಿರೋದ್ರಿಂದ ಇದರಲ್ಲಿ ಮೊದಲೇ ಬ್ಯಾಟ್ರಿ ಸ್ಟೋರೇಜ್ ಇರುತ್ತೆ. ಈ ಸೋಲಾರ್ ಏನು ಇವಾಗ ಕೊಡೋ ಅವಶ್ಯಕತೆ ಇಲ್ಲ. ನಾವು ಹೊರಗಡೆ ಹೊಲ್ದ ಹತ್ರ ಇಲ್ಲೆಲ್ಲ ಇನ್ಸ್ಟಾಲ್ ಮಾಡಬೇಕಾದ್ರೆ ಅದನ್ನ ಕನೆಕ್ಷನ್ ಹಾಕಬೇಕಾಗುತ್ತೆ. ರ್ಯಾಪರ್ ಕೀಳೋಣ. ಇದನ್ನ ಇನ್ಸ್ಟಾಲ್ ಮಾಡೋದಕ್ಕೆ ಒಂದು ನಿಮಿಷ. ಇಲ್ಲಿ ಕೊಟ್ಟಿರೋ ಇದನ್ನ ಸ್ಕ್ಯಾನ್ ಮಾಡಬೇಕಾಗುತ್ತೆ. ಸ್ಕ್ಯಾನ್ ಮಾಡಿಬಿಟ್ಟು ನಾನು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. Network connection, please wait. 4G network connection succeeded. ಆಗಲೇ ಹೇಳ್ದಂಗೆ ಇದು ಸ್ಕ್ಯಾನ್ ಮಾಡಬೇಕು. ಸ್ಕ್ಯಾನ್ ಮಾಡಿದಾಗ ಈ ರೀತಿ ಒಂದು ಪಿಕ್ಚರ್ ಸಿಗುತ್ತೆ ನಿಮಗೆ. ಇದಕ್ಕೂ ಮುಂಚೆ ನೀವು ಗೂಗಲ್ದು ಪಿನ್ನು ಮತ್ತು ನಿಮಗೆ ಇಮೇಲ್ ಐ ಡಿ ಕರೆಕ್ಟಾಗಿ ವರ್ಕ್ ಆಗಬೇಕು. ಗೂಗಲಲ್ಲಿ ಅದು ವರ್ಕ್ ಆಗಿಲ್ಲ ಅಂದರೆ ಇದು ಸ್ಕ್ಯಾನ್ ಮಾಡಿದಾಗ ಅದು ರಿಜಿಸ್ಟರ್ ಆಗೋದಕ್ಕೆ ಆಗೋದಿಲ್ಲ. ಫಸ್ಟು ಗೂಗಲ್ದು ನಿಮಗೆ ಇಮೇಲ್ ಐ ಡಿನೂ ಅದ್ರ ಪಾಸ್ವರ್ಡು ಕರೆಕ್ಟಾಗಿ ವರ್ಕ್ ಆಗುತ್ತಾ ನೋಡ್ಕೋಬೇಕು. ಅಂದರೆ ನೀವು ಲಾಗಿನ್ ಆಗೋದಕ್ಕಾಗುತ್ತಾ, ಲಾಗಿನ್ ಆಗೋಕ್ಕಾಗಲ್ವಾ ನೋಡಿಕೊಂಡು ಲಾಗಿನ್ ಆಗೋದಾದರೆ ನಿಮಗೆ ಆರಾಮಾಗಿ ರಿಜಿಸ್ಟರ್ ಆಗ್ಬೋದು. ರಿಜಿಸ್ಟರ್ ಆದಮೇಲೆ ನಿಮಗೆ ಅದು ಮೊಬೈಲಲ್ಲಿ ಬೇಕಾದ್ರೂ ಇನ್ನೊಂದು ಈ ಥರ ಇಮೇಜ್ ಬರುತ್ತೆ. ಈ ಇಮೇಜಲ್ಲಿ ನೀವು ಫೋನ್ ನಂಬರಿಂದ ಆದರೂ ರಿಜಿಸ್ಟರ್ ಆಗ್ಬೋದು, ಇಲ್ಲಾಂದರೆ ಡೈರೆಕ್ಟ್ ಹಂಗೇನಾದರೂ ಇಮೇಲಿಂದನಾದರೂ ರಿಜಿಸ್ಟರ್ ಆಗ್ಬೋದು. ಸರಿ, ಇದನ್ನ ತೊಗೊಂಡೋಗ್ಬಿಟ್ಟು ಹೊಲ್ದ ಹತ್ರ ಹಾಕ್ಬಿಟ್ಟು ಅದರಿಂದ ನಾವು ಹೇಗೆ ವರ್ಕ್ ಆಗುತ್ತೆ ನೋಡೋಣ. ಇದನ್ನ ಹೊಲ್ದ ಹತ್ರ ಇಲ್ಲ ಜಮೀನ್ ಹತ್ರ ಹಾಕ್ಬಿಟ್ಟು ಹೇಗೆ ವರ್ಕ್ ಆಗುತ್ತೆ ನೋಡೋಣ. ಥ್ಯಾಂಕ್ ಯು. ಕೃಷಿ ಭೂಮಿಯಲ್ಲಿ ಸೋಲಾರ್ ಕ್ಯಾಮ್ರಾ ಅಳವಡಿಸಲಾಗಿದೆ. ಈ ಸೋಲಾರ್ ಕ್ಯಾಮ್ರಾ ಇರೋದ್ರಿಂದ ಕಳ್ಳಕಾಕರಿಂದ ಮತ್ತು ಇಲ್ಲಿ ಬರುವಂಥ ಪ್ರಾಣಿಗಳು ಮತ್ತು ಇದರಿಂದ ಎಲ್ಲ ರಕ್ಷಣೆ ಮತ್ತು ನೋಡ್ಬೋದಾದ ಮೊದಲೇ ಮುನ್ನೆಚ್ಚರಿಕೆ ತಗೊಳ್ಬೋದಾದಂಥ ಸಾಕಷ್ಟು ಅವಕಾಶಗಳಿರ್ತವೆ. ಸ್ನೇಹಿತರೆ, ಆವಾಗಲೇ ನೋಡಿದ್ದು ಬಂದು ಡೇ ವ್ಯೂ. ಇವಾಗ ನಾವು ನೈಟಲ್ಲಿ ಹೇಗೆ ಕಾಣುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ. ಇವಾಗ ನಾನು ವೈಟ್ ಆ್ಯಂಡ್ ಬ್ಲ್ಯಾಕಲ್ಲಿ ನೋಡ್ತಾ ಇದ್ದೀನಿ. ಬೇಕಾದರೆ ನೀವು ಕಲರಲ್ಲಿ ಕೂಡ ಇಟ್ಕೋಬೋದು. ಟ್ರೂ ಕ್ಲೌಡ್ ಅಂತ ಇವಾಗ ಅಪ್ಲಿಕೇಶನ್ ಓಪನ್ ಮಾಡ್ಕೊತಾ ಇದ್ದೀನಿ. ಈ ಅಪ್ಲಿಕೇಶನಲ್ಲಿ ಈ ರೀತಿ ಬರ್ತದೆ. ಸಿಗ್ನಲ್ ಚೆನ್ನಾಗಿದ್ರೆ ಆದಷ್ಟು ಬೇಗ ಹಿಂಗೆ ಓಪನ್ ಆಗುತ್ತೆ. ಸಿಗ್ನಲ್ ಇಲ್ಲದೇ ಇರೋ ಜಾಗದಲ್ಲಿ ಸ್ವಲ್ಪ ಇದಾಗುತ್ತೆ. ಆದರೂ ಕೂಡ ನಾವು ಕೆಲವೊಂದು ಇದನ್ನೆಲ್ಲ ನೋಡ್ಕೋಬೋದು. ನಮ್ಮ ಏನು ವಸ್ತುಗಳಿದೆ ಅದನ್ನು ಸಂರಕ್ಷಣೆ ಮಾಡ್ಕೋಬೋದು. ಇದು ವೈಟ್ ಆ್ಯಂಡ್ ಬ್ಲ್ಯಾಕ್ ಇದೆ. ಇದರಲ್ಲಿ ಕಲರ್ ವ್ಯೂ ಇರುತ್ತೆ. ಕಲರ್ ವ್ಯೂ ಬೇಕಾದ್ರೆ ನಾವು ಇಟ್ಕೋಬೋದು. ಆಮೇಲೆ ಲೈಟಿಂಗ್ಸು ಎಲ್ಲ ಸೆಟ್ ಮಾಡ್ಕೋಬೋದು. ಇದರಲ್ಲಿ ನಮಗೆ ವಿಡಿಯೋ ನೋಡಬೇಕಾದ್ರೆ
ಏನಾದರೂ ಅಲ್ಲಿ ದಾಖಲಾತಿಗಳು ಬೇಕು ಅಂದರೆ ಅಲ್ಲಿ ಯಾರು ಬಂದಿದ್ದಾರೆ ಏನು ಅನ್ನೋದು ಪ್ರೂಫ್ ಬೇಕು ಅಂದರೆ ಕ್ಯಾಮ್ರಾದು ಫೋಟೋ ಸಿಂಬಲ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಫೋಟೋ ತಗೊಬೋದು. ಅದರ ಪಕ್ಕದಲ್ಲಿ ವಿಡಿಯೋ ಸಿಂಬಲ್ ಇದೆ, ವಿಡಿಯೋನು ಕೂಡ ಮಾಡ್ಕೋಬೋದಾಗಿದೆ. ಆಮೇಲೆ HD ಮತ್ತು SD ಇಂದ ಬರುತ್ತೆ ಕ್ಲಾರಿಟಿ. HD ಆದರೂ ಇಟ್ಕೋಬೋದು, ಇಲ್ಲ SD ನಮ್ಗೆ ಅನುಕೂಲ ಆಗುತ್ತಾ ನೋಡಿ ಇಲ್ಲಿ ತೋರಿಸ್ತಾ ಇದೀನಲ್ಲ, ಅದೇ ರೀತಿ HD ಕೂಡ ಇಟ್ಕೋಬೋದು. ಇವಾಗ HD ಇಟ್ಕೊಂಡಿದ್ದೀನಿ ನಾನು. ಇದು ಆಟೋ ರೊಟೇಟ್ ಕೂಡ ಮಾಡ್ಕೋಬೋದು, ಇಲ್ಲಾಂದರೆ ನಾವೇ ಮ್ಯಾನ್ಯುವಲಿ ಕೂಡ ರೊಟೇಟ್ ಮಾಡ್ಬೋದು. ನಾವು ಹೇಗೆ ಸೆಟ್ ಮಾಡ್ತೀವೋ ಹಾಗೆ. ಇದಾಗಿತ್ತು ಸೋಲಾರ್ ಕ್ಯಾಮ್ರಾ ಅನ್ಬಾಕ್ಸಿಂಗ್ ವಿಡಿಯೋ. ನಮಸ್ಕಾರ ಸ್ನೇಹಿತರೆ, ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಹೊಸ ವಿಡಿಯೋಗಳಿಗೆ ಸ್ಫೂರ್ತಿ ಸಿಗಲಿ. ಈ ಸೋಲಾರ್ ಕ್ಯಾಮ್ರಾ ಏನಾದ್ರು ನೀವು ಹೊಲದಲ್ಲಿ ಅಥವಾ ನಿಮ್ಮ ಜಮೀನಲ್ಲಿ ಇನ್ಸ್ಟಾಲ್ ಮಾಡ್ಕೋಬೇಕು ಅಂದರೆ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ 9901740172. ಥ್ಯಾಂಕ್ ಯು.